ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಸೆಕೆಂಡ್ ವಿಡಿಯೋ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಪ್ರೋಗ್ರಾಮಿಂಗ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಈ ವಿಡಿಯೋದಲ್ಲಿ ಜಾವಾ ಕೋಡ್ ಬರೆಯೋಕ್ಕೆ ಬೇಕಾಗಿರುವಂಥ ಟೂಲ್ಸ್ ಆ್ಯಂಡ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಇನ್ನೊಂದು ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂತಂದರೆ, ಈ ವಿಡಿಯೋದ ಕೊನೆಯಲ್ಲಿ ನೀವು ನಿಮ್ಮ ಫಸ್ಟ್ ಜಾವಾ ಕೋಡ್ನ ಯಾವ ಥರ ಬರೆಯೋದು ಅಂತ ಹೇಳ್ಬಿಟ್ಟು ಕಲಿತೀರಾ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಜಾವಾ ಇನ್ಸ್ಟಾಲೇಷನ್ಗೆ ಬೇಕಾಗಿರೋವಂಥ ಟೂಲ್ಸ್ಗಳು ಅಂತ ಅಂದರೆ JDK ಮೀನ್ಸ್ ಜಾವಾ ಡೆವಲಪ್ಮೆಂಟ್ ಕಿಟ್. ಸೊ ಏನಪ್ಪ ಇದು JDK ಅಂತ ಹೇಳ್ಬಿಟ್ಟು ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ, ಇಟ್ ಈಸ್ ಎ ಫೋಲ್ಡರ್ ವಿಚ್ ಕಂಟೈನಿಂಗ್ ದ ಟೂಲ್ಸ್ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಡೆವಲಪಿಂಗ್ ಆ್ಯಂಡ್ ರನ್ನಿಂಗ್ ದ ಜಾವಾ ಪ್ರೋಗ್ರಾಮ್. ಅಂತ ಅಂದರೆ ನಮ್ಮ ಜಾವಾ ಪ್ರೋಗ್ರಾಮ್ನ ರನ್ ಮಾಡೋಕ್ಕೆ ಬೇಕಾಗಿರುವಂತಹ ಎಲ್ಲ ಟೂಲ್ಸ್ನ ಹೊಂದಿರುವಂತಹ ಒಂದು ಫೋಲ್ಡರ್ ಅಷ್ಟೇ ಅದು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್. ಜನರಲಿ ನಾನು ಪ್ರಿಫರ್ ಮಾಡುವಂತಹ IDE ಬಂದುಬಿಟ್ಟು ಇಂಟೆಲಿಜೆ. ಇನ್ನು ತುಂಬ ಟೆಕ್ಸ್ಟ್ ಎಡಿಟರ್ಗಳಿದ್ದಾವೆ, ಐಡಿಯಾಗಳಿದ್ದಾವೆ, ಲೈಕ್ VS ಕೋಡ್ ಆಗಿರ್ಬೋದು, ಎಕ್ಲಿಪ್ಸ್ ಆಗಿರ್ಬೋದು, ಆ್ಯಂಡ್ ಈವನ್ ನೋಟ್ ಪ್ಯಾಡಲ್ಲಿ ಕೂಡ ನೀವು ನಿಮ್ಮ ಜಾವಾ ಕೋಡ್ನ ರನ್ ಮಾಡ್ಬೋದು. ಲೆಟ್ಸ್ ಸಿ ಯಾವ ಥರ ನಾವು ಈ ಸಾಫ್ಟ್ವೇರ್ಸ್ನ ಇನ್ಸ್ಟಾಲ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ರಿಮೈಂಡರ್ ಏನಂತಂದರೆ, ನಾನು ಈ ವಿಡಿಯೋದಲ್ಲಿ ಯಾವ ಥರ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟಾಲೇಷನ್ ಪ್ರೋಸೆಸ್ನ ತೋರಿಸ್ಕೊಟ್ಟಿದ್ದೀನೋ ಅದೇ ಥರ ಕೂಡ ನೀವು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋನ ನೋಡಿಕೊಂಡು ಇನ್ಸ್ಟಾಲ್ ಮಾಡಿ. ಯಾಕಂತಂದರೆ ನಿಮಗೆ ಇನ್ಸ್ಟಾಲೇಷನ್ ಪ್ರೋಸೆಸ್ಸಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು ಅದಕ್ಕೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಯಾವ ಥರ JDKನ ಡೌನ್ಲೋಡ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ನೀವು ಓಪನ್ ಯುವರ್ ಗೂಗಲ್ ಕ್ರೋಮ್ ಆ್ಯಂಡ್ ಸರ್ಚ್ JDK ಡೌನ್ಲೋಡ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. ನೀವು ಯಾವಾಗ JDK ಡೌನ್ಲೋಡ್ ಅಂತ ಟೈಪ್ ಮಾಡಿಬಿಟ್ಟು ಎಂಟರ್ ಮಾಡ್ತೀರಾ, ಆವಾಗ ನಿಮಗೆ ಟಾಪಲ್ಲಿ ಜಾವಾ ಡೌನ್ಲೋಡ್ಸ್ ಒರಾಕಲ್ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಕಾಣ್ತೈತಲ್ವ ಫ್ರೆಂಡ್ಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಲಿನಕ್ಸ್, ಮ್ಯಾಕ್ OS ಮತ್ತು ವಿಂಡೋಸ್ ಅಂತ ಹೇಳ್ಬಿಟ್ಟು ಕಾಣ್ತಾ ಇದೆ. ಸೊ ವಿತ್ ರೆಸ್ಪೆಕ್ಟ್ ಟು ಯುವರ್ ಆಪ್ರೇಟಿಂಗ್ ಸಿಸ್ಟಮ್ ನೀವು JDK ಸಾಫ್ಟ್ವೇರ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಸೊ ನಾನು ಯೂಸ್ ಮಾಡ್ತಿರೋಂತಹ ಆಪ್ರೇಟಿಂಗ್ ಸಿಸ್ಟಮ್ ಬಂದು ವಿಂಡೋಸ್ ಆಗಿರೋದ್ರಿಂದ ನಾನು ವಿಂಡೋಸ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ವಿಂಡೋಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ X64 ಇನ್ಸ್ಟಾಲರ್ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಕಾಣಿಸ್ತಾ ಇದೆ. ಸೊ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಅಲ್ಲಿ ಡೌನ್ಲೋಡ್ ಬಟನ್ ಮೇಲೆ JDK ಡೌನ್ಲೋಡ್ ಆಗ್ತಾ ಇರೋದು ಕಾಣ್ತಾ ಇದೆ. ಒಂದು ಸಲ ನೀವೇನು JDK ಫೈಲ್ ಡೌನ್ಲೋಡ್ ಮಾಡ್ತಿದ್ದೀರಾ, ಅದು ಕಂಪ್ಲೀಟ್ ಆದಮೇಲೆ ನೀವು ಫೈಲ್ ಮ್ಯಾನೇಜರ್ಗೆ ಹೋಗಿ ಡೌನ್ಲೋಡ್ಸಲ್ಲಿ ನೀವೇನು JDK ಫೈಲ್ಸ್ ಡೌನ್ಲೋಡ್ ಮಾಡಿದ್ದೀರಲ್ವ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ JDK ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನೀವು ಪರ್ಮಿಷನ್ನ ಆ್ಯಕ್ಸಿಸ್ ಕೊಟ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ JDK ಸಾಫ್ಟ್ವೇರ್ ಇನ್ಸ್ಟಾಲ್ ಆಗುತ್ತೆ ಫ್ರೆಂಡ್ಸ್. ಅಟ್ ಲಾಸ್ಟ್ ಇನ್ಸ್ಟಾಲ್ ಆದಮೇಲೆ ನೀವು ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೈನಲ್ ಆಗಿ ನಮ್ಮ JDK ಸಾಫ್ಟ್ವೇರ್ ಸಕ್ಸಸ್ಫುಲಿ ಇನ್ಸ್ಟಾಲ್ಡ್. JDK ಇನ್ಸ್ಟಾಲೇಷನ್ ಕಂಪ್ಲೀಟಾಗಿ ಮುಗಿದಿದೆ. ಈಗ ನಾವು ನಮ್ಮ ಸೆಕೆಂಡ್ ಸಾಫ್ಟ್ವೇರ್ ಇಂಟೆಲಿಜೆ IDEನ ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋದು. ನ್ಯೂ ಟ್ಯಾಬ್ನ ಓಪನ್ ಮಾಡಿ ಫ್ರೆಂಡ್ಸ್, ಮತ್ತು ಡೌನ್ಲೋಡ್ ಇಂಟೆಲಿಜೆ IDE ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ಫ್ರೆಂಡ್ಸ್. ನೀವು ಡೌನ್ಲೋಡ್ ಇಂಟೆಲಿಜೆ IDE ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ನಿಮಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಲ್ ನೋಡ್ತಾ ಇರ್ಬೋದು ನಿಮಗೆ ಡೌನ್ಲೋಡ್ ಇಂಟೆಲಿಜೆ IDE ಅಂತ ಹೇಳ್ಬಿಟ್ಟು ಜೆಟ್ ಬ್ರೈನ್ಸ್ ಅವರ ವೆಬ್ಸೈಟ್ ಕಾಣ್ತಾ ಇದೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ಥರ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಇಂಟೆಲಿಜೆ IDE ಅಂತ ಹೇಳ್ಬಿಟ್ಟು. ಅದರಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ 2 ವರ್ಷನ್ ಕಾಣುತ್ತೆ. ಒಂದು ಇಂಟೆಲಿಜೆ IDEA ಅಲ್ಟಿಮೇಟ್ ಮತ್ತು ಇನ್ನೊಂದು ಇಂಟೆಲಿಜೆ IDEA ಕಮ್ಯುನಿಟಿ ವರ್ಷನ್ ಅಂತ ಹೇಳ್ಬಿಟ್ಟು. ಈ ಇಂಟೆಲಿಜೆ IDEA ಅಲ್ಟಿಮೇಟ್ ಏನಿದೆ ಫ್ರೆಂಡ್ಸ್, ಅದು ಬರೀ 30 ಡೇಸ್ ಫ್ರೀ ಟ್ರಯಲಿಗೆ ಮಾತ್ರ ಸಿಗುತ್ತೆ. ಬಟ್ ನಮಗೆ ಬೇಕಾಗಿರುವಂಥದ್ದು ಏನಂದರೆ, ನಮ್ಮ ಈ ಕಂಪ್ಲೀಟ್ ಕೋರ್ಸ್ ಮುಗಿಯೋವರೆಗೂ ಕೂಡ ನಾವು ನಮ್ಮ ಜಾವಾ ಕೋಡ್ಸ್ನ ಬರೀತಾ ಇರಬೇಕು, ಸೊ ರನ್ ಮಾಡ್ತಾ ಇರಬೇಕು. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಂತಂದರೆ, ಈ ಕಮ್ಯುನಿಟಿ ವರ್ಷನ್ ಏನು ಕಾಣ್ತಾ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಬೇಕು ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ಇಂಟೆಲಿಜೆ IDEA ಕಮ್ಯುನಿಟಿ ವರ್ಷನ್ ಡೌನ್ಲೋಡ್ ಆಗ್ತಾಯಿದೆ. ಸೊ ಇಟ್ಸ್ ಅರೌಂಡ್ 1.5 GB ಇರೋದ್ರಿಂದ ಇಟ್ಸ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ಲೆಟ್ಸ್ ವೆಯ್ಟ್. ನಿಮ್ಮ ನೆಟ್ವರ್ಕ್ ಏನಾದರೂ ಫಾಸ್ಟ್ ಇದೆ ಅಂತಂದರೆ ಬೇಗ ಡೌನ್ಲೋಡ್ ಆಗುತ್ತೆ, ಇಲ್ಲ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಲೆಟ್ಸ್ ವೆಯ್ಟ್. ಸೊ ಓಕೆ, ಅದ್ರ ಪಾಡಿಗೆ ಇನ್ಸ್ಟಾಲ್ ಆಗ್ತಾಯಿದೆ. ಸೊ ಈ ಟೈಮಲ್ಲಿ ನಾವೇನು ತಿಳ್ಕೊಳ್ಳೋಣ ಅಂತಂದರೆ, ನಮ್ಮ ಜಾವಾ ಪ್ರೋಗ್ರಾಮ್ ಯಾವ ಥರ ಸ್ಟಾರ್ಟ್ ಆಯಿತು ಮತ್ತು ಅದನ್ನು ಯಾರು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಜಾವಾ ಹಿಸ್ಟ್ರಿ ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ಜಾವಾ ಪ್ರೋಗ್ರಾಮ್ ಯಾವ ಥರ ಸ್ಟಾರ್ಟ್ ಆಯಿತು ಅಂತಂದರೆ 1991
ನಲ್ಲಿ ಏನಾಗುತ್ತೆ ಅಂತಂದರೆ ಜೇಮ್ಸ್ ಗಾಸ್ಲಿಂಗ್ ಮತ್ತು ಅವರ ಟೀಮ್ ಮೆಂಬರ್ಸ್ ಬಂದುಬಿಟ್ಟು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಬರೀಬೇಕು ಅಂತ ಹೇಳ್ಬಿಟ್ಟು ಅಥವಾ ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾರೆ ಫ್ರೆಂಡ್ಸ್. ಅವರಿಗೆ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಈಸಿಯಾಗೂ ಕೂಡ ಇರಬೇಕು ಮತ್ತು ಎಫಿಷಿಯೆಂಟ್ ಯೂಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರಬೇಕು. ಅದಕ್ಕೋಸ್ಕರ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕ್ರಿಯೇಟ್ ಮಾಡ್ತಾರೆ ಫ್ರೆಂಡ್ಸ್. ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಅವರು ಹೋಕ್ ಅಂತ ಹೇಳ್ಬಿಟ್ಟು ನೇಮ್ ಮಾಡ್ತಾರೆ ಫ್ರೆಂಡ್ಸ್. ಇನಿಷಿಯಲಿ ಇದು ಜಾವಾ ಅಂತ ಹೇಳ್ಬಿಟ್ಟು ನಾಮಕರಣ ಆಗಿದ್ದಿಲ್ಲ, ಇದು ಹೋಕ್ ಅಂತ ಹೇಳ್ಬಿಟ್ಟು ನಾಮಕರಣ ಆಗಿತ್ತು. ಆ್ಯಂಡ್ 1995 ಇದು ಜಾವಾ ಅಂತ ಹೇಳ್ಬಿಟ್ಟು ಮರುನಾಮಕರಣ ಆಗುತ್ತೆ ಫ್ರೆಂಡ್ಸ್. ಮತ್ತು ಜಾವಾ ಯಾಕೆ ಇಷ್ಟು ಫೇಮಸ್ ಆಯಿತು ಅಂತ ಹೇಳ್ಬಿಟ್ಟು ನೋಡೋದಾದರೆ, ಜಾವಾ ಬಂದುಬಿಟ್ಟು ಯುನಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಯಾಕೆ ನಾನು ಯುನಿಕ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇದ್ರದ್ದು ಒಂದು ಫೀಚರ್ ಇದೆ. ಅದೇನಂತಂದರೆ ರೈಟ್ ಒನ್ಸ್ ರನ್ಸ್ ಎನಿವೇರ್ ಅಂತ. ಅಂದರೆ ನೀವು ಯಾವುದಾದ್ರೂ ಆಪರೇಟಿಂಗ್ ಸಿಸ್ಟಮಲ್ಲಿ ಇದನ್ನು ಕೋಡ್ನ ಬರೆದ್ಬಿಟ್ಟು ಅದರದ್ದು EXE ಫೈಲ್ನ ನೀವು ಯಾವುದೇ ಬೇರೆ ಆಪರೇಟಿಂಗ್ ಸಿಸ್ಟಮಲ್ಲಿ ಕೂಡ ರನ್ ಮಾಡ್ಬೋದು. ನಮ್ಮ IntelliJ IDE ಇನ್ಸ್ಟಾಲ್ ಆಗಿದೆ. ಈಗ ನೀವು ಡೌನ್ಲೋಡ್ಸ್ಗೆ ಹೋಗ್ಬಿಟ್ಟು IntelliJ IDE ಫೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನೀವು ಇನ್ಸ್ಟಾಲೇಷನ್ ಪ್ರೋಸೆಸ್ ಸ್ಟಾರ್ಟ್ ಆದಾಗ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇದೆ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲೊಂದು ಚೆಕ್ ಬಾಕ್ಸ್ ಕೊಟ್ಟಿದ್ದಾರೆ, ಆ್ಯಡ್ ಬಿನ್ ಫೋಲ್ಡರ್ ಟು ದ ಪಾತ್ ಅಂತ ಹೇಳ್ಬಿಟ್ಟು. ಇದನ್ನು ನೀವು ಚೆಕ್ ಮಾರ್ಕ್ನ ರೈಟ್ ಮಾಡಿ ಫ್ರೆಂಡ್ಸ್. ರೈಟ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಏನು IntelliJ IDE ನೀವೇನು ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿದ್ರೆ ಇದ್ರದ್ದೇನು ಇದು ಸೇವ್ ಆಗಿರೋವಂಥ ಪಾತ್ ಏನಾಗಿದೆ ಅದು ಸಿಸ್ಟಮ್ ವೇರಿಯೇಬಲ್ಸ್ನಲ್ಲಿ ಸೇವ್ ಆಗುತ್ತೆ ಫ್ರೆಂಡ್ಸ್ ಅಷ್ಟೇ. ಸೊ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದಮೇಲೆ ಫ್ರೆಂಡ್ಸ್ ಏನು ಫಿನಿಶ್ ಬಟನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ನಮಗೆ ಬೇಕಾಗಿರೋಂತಹ ನಮ್ಮ ಜಾವಾ ಕೋಡ್ನ ರನ್ ಮಾಡೋಕ್ಕೆ ಬೇಕಾಗಿರೋಂತಹ ಎರಡೂ ಸಾಫ್ಟ್ವೇರ್ನ ಕೂಡ ಸಕ್ಸಸ್ಫುಲ್ ಇನ್ಸ್ಟಾಲ್ ಮಾಡಿದ್ದೀವಿ ಫ್ರೆಂಡ್ಸ್. ಓಕೆ, ಈಗ ನಾವು ನಮ್ಮ ಫಸ್ಟು ಜಾವಾ ಪ್ರೋಗ್ರಾಮ್ನ ಯಾವ ಥರ ಬರೆಯೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಸೊ ಎರಡೂ ಸಾಫ್ಟ್ವೇರ್ ಕೂಡ ಇನ್ಸ್ಟಾಲ್ ಆದಮೇಲೆ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಸರ್ಚ್ ಬಾರ್ಗೆ ಹೋಗ್ಬಿಟ್ಟು IntelliJ IDE ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ಸೊ ನಿಮಗೆ ನೀವು ಡೌನ್ಲೋಡ್ ಮಾಡಿರೋಂಥ IntelliJ IDE ಏನೋ ಐಕಾನ್ ಕಾಣುತ್ತೆ, ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಫ್ರೆಂಡ್ಸ್ ನಿಮಗೆ ಈ ಥರ ಒಂದು ವೆಲ್ಕಮ್ ಟು IntelliJ IDE ಅಂತ ಹೇಳ್ಬಿಟ್ಟು ಒಂದು ಇಂಟರ್ಫೇಸ್ ಕಾಣುತ್ತೆ ಫ್ರೆಂಡ್ಸ್. ಸೊ ನೀವು ಯಾವಾಗ ಪ್ಲಸ್ ಐಕಾನ್ ಮೇಲೆ ಅಥವಾ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀರಾ ಅಲ್ಲಿ ನಿಮಗೆ ನೇಮ್ ಕೇಳುತ್ತೆ. ನಿಮಗೆ ಬೇಕಾಗಿರೋವಂಥ ನೇಮ್ನ ಕೊಟ್ಟುಬಿಡಿ ಫ್ರೆಂಡ್ಸ್. ಇನ್ನೇನು ಮಾಡೋಂಗಿಲ್ಲ, ನೀವು ಅಲ್ಲಿ ಕ್ರಿಯೇಟ್ ಅಂತ ಏನಾದರೂ ಅಲ್ಲಿ ಏನು ಆಪ್ಷನ್ ಕಾಣ್ತಿದೆಯಲ್ಲ ಅಲ್ಲಿ ಏನಾದರೂ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಜಾವಾ ಫಸ್ಟ್ ಪ್ರಾಜೆಕ್ಟ್ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಫ್ರೆಂಡ್ಸ್, ನೀವು ಕ್ರಿಯೇಟ್ ಮಾಡಿರುವಂಥ ನಿಮ್ಮ ಪ್ರಾಜೆಕ್ಟ್ ನೇಮ್ ಬಂದುಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ನಾನು ಕ್ರಿಯೇಟ್ ಮಾಡಿರುವಂಥ ಪ್ರಾಜೆಕ್ಟ್ ನೇಮ್ ಬಂದುಬಿಟ್ಟು ಫಸ್ಟ್ ಜಾವಾ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ನಾನು ಕ್ರಿಯೇಟ್ ಮಾಡಿಬಿಡ್ತೀನಿ. ಮತ್ತು ನೀವು ಇಲ್ಲಿ main.java ಫೋಲ್ಡರ್ ಕೂಡ ನೋಡ್ಬೋದು, ಅಲ್ಲಿ ಕೆಲವೊಂದು ಡಿಫಾಲ್ಟ್ ಕೋಡ್ನ ಆಲ್ರೆಡಿ ಇನ್ಬಿಲ್ಟ್ ಕೊಟ್ಟಿದ್ದಾರೆ. ಸೊ ಈಗ ನೀವೇನು ಮಾಡಬೇಕಂತ ಅಂದರೆ ಕಂಟ್ರೋಲ್ ಪೂರ್ತಿ ಸಿಲೆಕ್ಟ್ ಮಾಡಿಬಿಟ್ಟು ಎಂಟರ್ ಡಿಲೀಟ್ ಮಾಡಿ. ಈಗ ನಾವು ನಮ್ಮ ಫಸ್ಟು ಜಾವಾ ಪ್ರೋಗ್ರಾಮ್ನ ಬರೆಯೋಣ. ಸೊ ಈಗ ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಿದು ಇವನು ಪಬ್ಲಿಕ್ ಅಂತ ಬರೀತಾ ಇದ್ದಾನೆ, ಕ್ಲಾಸ್ ಅಂತ ಬರೀತಾನೆ, ಏನಿದು ಮೇನ್ ಅಂತೆ ಏನಿದು ಅಂತ ಹೇಳ್ಬಿಟ್ಟೆ ಈಗೆಲ್ಲ ಸದ್ಯಕ್ಕೆ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ನಾನು ಬರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಡೀಟೇಲಾಗಿ ನೋಡೋಣ ಫ್ರೆಂಡ್ಸ್. ಇವತ್ತು ನಾವು ನಮ್ಮ ಫಸ್ಟು ಜಾವಾ ಪ್ರೋಗ್ರಾಮ್ನ ರನ್ ಮಾಡಬೇಕು, ಅದಕ್ಕೋಸ್ಕರ ನಾನು ಒಂದು ಸಿಂಪಲ್ ಜಾವಾ ಪ್ರೋಗ್ರಾಮ್ನ ಬರಿತಾ ಇದ್ದೀನಿ. ಸೊ ಇಲ್ಲಿ ಬರೆದ್ಬಿಟ್ಟು ಫ್ರೆಂಡ್ಸ್ ಇಲ್ಲಿ ಏನು ಮೇಲ್ಗಡೆ ಒಂದು ಐಕಾನ್ ಕಾಣ್ತಿದೆಯಲ್ವಾ ಅದನ್ನು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೀವು ಕೆಳಗಡೆ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಇಲ್ಲಿ println system.out.println ಒಳಗಡೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿಬಿಟ್ಟು ರನ್ ಮಾಡಿದ್ದೀನಿ. ಸೊ ಇಲ್ಲಿ ರನ್ ಮಾಡಿರೋ ನೀವು ನೋಡ್ಬೋದು, ಇಲ್ಲಿ ಕೆಳಗಡೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಫ್ರೆಂಡ್ಸ್. ನಾನು ಇಲ್ಲಿವರೆಗೂ ಏನೇನು ತೋರಿಸ್ಕೊಟ್ಟಿದ್ದೀನೋ ಅದನ್ನೆಲ್ಲನೂ ಕೂಡ ನೀವು ಸ್ಟೆಪ್ ಬೈ ಸ್ಟೆಪ್ ಏನಾದರೂ ಫಾಲೋ ಮಾಡಿದ್ದೀರಾ ಅಂತಂದರೆ ಕಂಗ್ರ್ಯಾಚುಲೇಷನ್ ಫ್ರೆಂಡ್ಸ್, ನೀವು ನಿಮ್ಮ ಫಸ್ಟು ಜಾವಾ ಕೋಡ್ನ ಬರೆದುಬಿಟ್ಟು ರನ್ ಮಾಡಿದ್ದೀರಾ. ಓಕೆ, ಇದೇ ಜೋಶ್ ಇರಲಿ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಈಗ ನಾನೇನು ಬರೋದ್ನಲ್ವಾ ಪಬ್ಲಿಕ್ ಕ್ಲಾಸ್ ಮೇನ್ ಇದೇನು ಸ್ಟಾಟಿಕ್ ವಾಯ್ಡ್ ಮೇನ್ system.out.println ಅಂತ ಹೇಳ್ಬಿಟ್ಟು ಬರೋದ್ನಲ್ಲ ಇದು ನಮ್ಮ ಜಾವಾ ಪ್ರೋಗ್ರಾಮ್ನ ಬೇಸಿಕ್ ಸ್ಟ್ರಕ್ಚರ್. ಇದು ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ನೋಡೋಣ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.